ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ಒಂದು ಟಾಪಿಕ್ ಏನಿದೆ ಇದು ತುಂಬ ಸೀರಿಯಸ್ ಟಾಪಿಕ್ಕು. ನನಗೆ ತುಂಬ ಜನ ಅಕ್ಕ ವೋಟ್ ಮಾಡಿ ಅಂತ ಹೇಳ್ತೀರಾ, ವೋಟಿಂಗ್ ಲೈನೇ ಆಫ್ ಮಾಡಿದ್ದಾರೆ, ಏನು ಪ್ರತಿ ಸರಿ ಹಿಂಗೆ ಮಾಡ್ತಾರಲ್ಲ, ಏನಕ್ಕೆ ಹಿಂಗೆ ಮಾಡ್ತಾರೆ ಬಿಗ್ ಬಾಸ್ ಅವರು. ನೋಡಿ, ಈ ವೀಕು ಸ್ಪಂದನ ಇಲ್ಲ ಧ್ರುವಂತ್ ಇಬ್ಬರಲ್ಲಿ ಒಬ್ಬರು ಆಯ್ತಾ ಎಲಿಮಿನೇಟ್ ಆಗ್ತಾರೆ ಅನ್ನೋದು ನಾವೆಲ್ಲರೂ ಅಂದ್ಕೊಂಡಿದ್ದು, ಸರಿನಾ? ಓಕೆ, ನಾನು ಯಾಕೆ ಇವರು ಈ ಥರ ಅಂತಿದ್ದಾರೆ ಅಂತೇಳಿ ನಾನು ಕೂಡ ಹೋಗಿ ಜಿಯೋ ಹಾಟ್ಸ್ಟಾರಲ್ಲಿ ಆಯಿತಾ ನೋಡಿದೆ. ವೋಟಿಂಗ್ ಲೈನ್ಸ್ ಆಯಿತಾ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ಯಾರನ್ನ ಸೇವ್ ಮಾಡೋಕ್ಕೆ ಬಿಗ್ ಬಾಸು ಈ ಥರ ಡ್ರಾಮಾ ಮಾಡ್ತಾ ಇದೆ, ಯಾರನ್ನ ಸೇವ್ ಮಾಡೋಕ್ಕೆ ಬಿಗ್ ಬಾಸ್ ಟೀಮು ಈ ಥರ ಆಯಿತಾ ವೋಟಿಂಗ್ ಲೈನ್ಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆಲ್ಲ ನಿಜವಾಗ್ಲೂ ಬಿಗ್ ಬಾಸ್ ಟೀಮೇ ಉತ್ತರ ಕೊಡಬೇಕು. ಹಾಗಾದರೆ ಪ್ರೇಕ್ಷಕರ ಎಮೋಷನ್ನಿಗೆ ವ್ಯಾಲ್ಯೂ ಇಲ್ವಾ? ನಾನು ಇದ್ರ ಬಗ್ಗೆ ಮಾತಾಡಲೇಬೇಕಂತ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಈ ವೀಕು ಧ್ರುವಂತ್ ಆರ್ ಯಾರು ಸ್ಪಂದನ ಇಬ್ಬರಲ್ಲಿ ಒಬ್ರು ಖಂಡಿತವಾಗ್ಲೂ ಹೋಗೋರು. ಈ ವೀಕ್ ಅಂತೂ ಆಯ್ತಾ ಸ್ಪಂದನ 100% ಹೋಗೋಳು, 100% ಸ್ಪಂದನ ಈ ವೀಕ್ ಹೋಗೋಳು. ಬಟ್ ಈ ಸ್ಪಂದನನ್ನ ಯಾಕೆ ಸೇವ್ ಮಾಡುವ ಕೆಲಸ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮು? ಹಾಗಾದ್ರೆ ಜಾನ್ವಿ ಹೇಳಿದ್ದು ನಿಜನಾ? ಕಲರ್ಸ್ ಕನ್ನಡ ವಾಹಿನಿಯ ಪ್ರಾಡಕ್ಟ್ ಆದ ಸ್ಪಂದನನ್ನ ಕಲರ್ಸ್ ಕನ್ನಡದವ್ರನ್ನೇ ಸೇವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜಾನ್ವಿ ರೈಟಾ? ಇದು ನಾನು ಪ್ರೇಕ್ಷಕರು ನಿಮಗೆ ಕೇಳ್ತಾ ಇರೋ ಕ್ವಶನ್ನು. ಯಾರಾದರೂ ಆಯಿತಾ ಮೇಡಮ್ ನೀವು ಹೇಳ್ತಿರೋದು ರೈಟ್ ಅಂತಂದರೆ ನನಗೆ ಕಮೆಂಟ್ ಮಾಡಿ, ಹೌದು ನೀವು ಹೇಳ್ತಿರೋದು ಸರಿ ಅಂತ. ಯಾಕೆಂದರೆ ಈ ವೀಕು ಸ್ಪಂದನ 100% ಅವಳು ಎಲಿಮಿನೇಟ್ ಆಗ್ತಾಳೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಬಟ್ ವೋಟಿಂಗ್ ಲೈನ್ಸನ್ನೇ ಕ್ಲೋಸ್ ಮಾಡಿರುವಂತಹ ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು, ಅದೇ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಇದಕ್ಕೆ ಅವರೇ ಆನ್ಸರ್ ಮಾಡಬೇಕು. ಈ ವೀಕು ನೋ ಎಲಿಮಿನೇಷನ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೀಕ್ ನೋ ಎಲಿಮಿನೇಷನ್ ಆಯಿತಾ, ಇದನ್ನ ನೀವು ಬರ್ಕೊಂಬಿಡಿ ಆಯಿತಾ. ಈ ವೀಕು ಎಲಿಮಿನೇಷನ್ ಇಲ್ಲ. ಈ ನಾಮಿನೇಷನ್ ಡ್ರಾಮಾ ಇದೆಲ್ಲವೂ ಕೂಡ ಒಂದು ಆಯಿತಾ TRPಯ ಗಿಮಿಕ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಸ್ಪಂದನನ್ನ ಉಳಿಸೋದ್ರಿಂದ ಕಲರ್ಸ್ ಕನ್ನಡ ವಾಹಿನಿಗಾಗಲಿ ಬಿಗ್ ಬಾಸ್ ಟೀಮಿಗಾಗಲಿ ಏನು ಸಿಗುತ್ತೆ ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಯಿತಾ ನಾವು ಕಾವ್ಯಗೆ ಹೇಳ್ತೀವಲ್ವ ಪ್ರೀ ಪ್ರಾಡಕ್ಟ್ ಅಂತ, ಕಾವ್ಯ ಅಲ್ಲ ಪ್ರೀ ಪ್ರಾಡಕ್ಟು, ಸ್ಪಂದನ ಪ್ರೀ ಪ್ರಾಡಕ್ಟ್. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಸ್ಪಂದನ ಪ್ರೀ ಪ್ರಾಡಕ್ಟು. ಸ್ಪಂದನ ಪ್ರೀ ಪ್ರಾಡಕ್ಟ್ ಆಗಿರೋದ್ರಿಂದನೇ ಸ್ಪಂದನ ಈಗೇನೆ ಫ್ಲೋಕಲ್ಲಿ ಆಯಿತಾ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ವೋಟಿಂಗ್ ಲೈನ್ಸನ್ನು ಯಾಕೆ ಕ್ಲೋಸ್ ಮಾಡಿದ್ದಾರೆ? ಅದಕ್ಕೊಂದು ರೀಸನ್ ಬೇಕಲ್ವಾ? ಹಾಗಾದರೆ ಈ ವೀಕ್ ನೋ ಎಲಿಮಿನೇಷನ್ ಅನ್ನೋದು ಈಗ ಓಪನ್ ಆಗಿ ಗೊತ್ತಾಗ್ತಾ ಇದೆ. ನಾನು ಇಲ್ಲಿ ಆಯಿತಾ ಬಿಗ್ ಬಾಸ್ ಟೀಮನ್ನಾಗಲಿ ಕಲರ್ಸ್ ಕನ್ನಡ ವಾಹಿನಿ ಆಗಲಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ರೀಸನ್ ಕೊಡಿ, ಯಾಕೆ ವೋಟಿಂಗ್ನ ಕ್ಲೋಸ್ ಮಾಡಿದ್ದೀರಾ? ಅಟ್ಲೀಸ್ಟ್ ಒಂದು ರೀಸನ್ ಕೊಡಿಯಲ್ಲ, ಏನೋ ಒಂದು ಕಾರಣ ಇದೆ ಅದಕ್ಕೆ ನಾವು ಕ್ಲೋಸ್ ಮಾಡಿದ್ದೀವಿ ಅಂತೇಳಿ. ನೀವು ಏಕಾಏಕಿ ನಾಮಿನೇಷನ್ ಪ್ರಕ್ರಿಯೆನ ಆಯಿತು ಅಷ್ಟು ಆಡಂಬರದಿಂದ ನಾವು ಆ ಫೈಟಿಂಗು ಆ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ನೋಡ್ಬಿಟ್ಟು ಗುರು ಈ ವೀಕ್ ನಾವು ಇಷ್ಟಪಡೋ ಕಂಟೆಸ್ಟೆಂಟಿಗೆ ಸಖತ್ತಾಗಿ ಓಟ್ ಹಾಕಬೇಕು ಅಂತ ನಾವು ಅಂದ್ಕೊಂಡಿದ್ದಾಗ ಸಡನ್ ನೋಡಿದ್ರೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಅಂತ ಬಂದರೆ ಇಲ್ಲಿ ಯಾರನ್ನ ಸೇವ್ ಮಾಡೋಕ್ಕೆ? ಹಾಗಾದರೆ ಸ್ಪಂದನನ್ನ ಸೇವ್ ಮಾಡೋಕ್ಕೋಸ್ಕರವಾಗಿಯೇ ಈ ಥರ ಮಾಡಿದಾರ? ನೀವೇ ಯೋಚನೆ ಮಾಡಿ. ಇದನ್ನು ಪ್ರೇಕ್ಷಕರ ನೀವೇ ಆನ್ಸರ್ ಮಾಡಬೇಕು. ಈಗ ನಾನು ಒಂದು ರಿವ್ಯೂವರ್ ಆಗಿ ನಾನೇನಾದರೂ ಹೇಳಕ್ಕೆ ಹೋದರೆ ಆಯಿತಾ ನಿಮಗೆ ಸ್ಪಂದನ ಕಂಡ್ರೆ ದ್ವೇಷನಾ? ಸ್ಪಂದನ ಆಯಿತಾ ನನ್ನ ಹಳೇ ಜನ್ಮದ ವೈರಿ ಅಲ್ವಾ, ಹಂಗಾಗಿ ನಂಗೆ ಸ್ಪಂದನ ಮೇಲೆ ದ್ವೇಷ ಆಯಿತಾ? ಅಲ್ಲ, ಇಲ್ಲಿ ಆಯಿತಾ ಈ ಥರ ವೋಟಿಂಗ್ ಲೈನ್ನ ಕ್ಲೋಸ್ ಮಾಡಿ ಆಯಿತಾ ಈ ನಾಮಿನೇಷನ್ ಪ್ರಕ್ರಿಯೆ ಡಮ್ಮಿ ಪ್ರಕ್ರಿಯೆ ಅನ್ನೋದನ್ನು ಆಯಿತಾ ಬಿಗ್ ಬಾಸ್ ಟೀಮೇ ಪ್ರೂವ್ ಮಾಡ್ತಾ ಇದೆ. ಹಾಗಾದರೆ ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಡಮ್ಮಿನಾ? ಹಾಗಾದರೆ ಈ ವೀಕ್ ನಾಮಿನೇಷನ್ ಮಾಡಿದ್ದು ಎಲ್ಲ ಸುಳ್ಳ? ಹಾಗಾದರೆ ಈ ವೀಕ್ ನೋ ಎಲಿಮಿನೇಷನ್ನ? ಇದೆಲ್ಲದಕ್ಕೂ ಬಿಗ್ ಬಾಸ್ ಟೀಮೇ ಉತ್ತರ ಕೊಡಬೇಕು. ನಾನು ನೋಡುವಂತಹ ಪ್ರೇಕ್ಷಕರಿಗೆ ಫ್ಯಾನ್ಸಿಗೆ ನಾನು ಒಂದೇ ಹೇಳೋದು, ನಿಮ್ಮನ್ನು ನಾನು ಕೇಳ್ತಿರುವ ಪ್ರಶ್ನೆ ಒಂದೇ, ಯಾಕೆ ಆಯಿತಾ ಅವರು ವೋಟಿಂಗ್ ಲೈನ್ಸ್ನ ಕ್ಲೋಸ್ ಮಾಡುವ ಮುನ್ನ ಇನ್ಫಾರ್ಮೇಷನ್ ಕೊಡಲ್ಲ? ಫ್ಯಾನ್ಸಿಗಾಗಲಿ ಪ್ರೇಕ್ಷಕರಿಗಾಗಲಿ ಈ ಕಾರಣಕ್ಕೆ ನಾವು ವೋಟಿಂಗ್ ಲೈನ್ನ ಕ್ಲೋಸ್ ಮಾಡಿದ್ದೀವಿ, ಈ ವೀಕು ನೋ ಎಲಿಮಿನೇಷನ್ನು ಆಯಿತಾ, ಏನಾದರೂ ಒಂದು ಹೇಳ್ಬೇಕಲ್ವಾ? ಈ ಸುಮ್ಮನೆ ಏನು ಹೇಳ್ದೇನೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಅಂದ್ಬಿಟ್ರೆ ನಾವು ಏನು ತಿಳ್ಕೊಳ್ಳಿ? ಹಾಗಾದರೆ ಬಿಗ್ ಬಾಸ್ ಟೀಮು ಸ್ಪಂದನನ್ನ ಸೇವ್ ಮಾಡೋಕ್ಕೆ ಆಡ್ತಿರೋ ನಾಟಕನ? ಹೋದ್ವಾರ ಆಯಿತಾ ಧ್ರುವಂತನಿಗೆ ಬಟ್ರಚ್ಚಿದ್ರು, ಹೆಂಗೋ ಧ್ರುವಂತನ ಬಿಗ್ ಬಾಸ್ ಮನೇಲಿ ಉಳಿಸ್ಬೇಕು ಅಂತ ಬಟ್ರಚ್ಚಿ ಹೆಂಗೋ ಮಾಡಿದ್ರು. ಈ ವಾರ ಸ್ಪಂದನನಿಗೆ ಆಯಿತಾ ಉಳ್ಸೋಕ್ಕೋಸ್ಕರವಾಗಿ ವೋಟಿಂಗ್ ಲೈನ್ಸನ್ನು ಕ್ಲೋಸ್ ಮಾಡಿದಾರಾ? ಹಾಗಾದರೆ ಕಷ್ಟಪಟ್ಟು ಗೇಮ್ ಆಡ್ತಿರೋರಿಗೆ ಏನು ವ್ಯಾಲ್ಯೂನೇ ಇಲ್ವಾ? ಪ್ರೇಕ್ಷಕರ ಓಟುಗಳಿಗೆ ಬೆಲೆನೇ ಇಲ್ವಾ? ಹಾಗಾದರೆ ಪ್ರೇಕ್ಷಕರು ಆಯಿತಾ ಈ ವೀಕ್ ಸ್ಪಂದನ ಹೋಗ್ತಾಳೆ, ಓಕೆ ಅವಳಿಗೆ ಆಯಿತಾ ಓಟ್ ಹಾಕ್ಬಾರ್ದು, ನಾವು ಇನ್ನೊಬ್ರಿಗೆ ಓಟ್ ಹಾಕಬೇಕು, ಡಮ್ಮಿ ಕ್ಯಾಂಡಿಡೇಟ್ ಹೊರಗೋಗ್ಲಿ ಅಂತ ಅಂದ್ಕೊಳೋದು ಪ್ರೇಕ್ಷಕರ ತಪ್ಪ? ಪ್ರೇಕ್ಷಕರೇ ಇದು ನಿಮಗೆ ಬಿಟ್ಟಿದ್ದು, ನೀವು ಆನ್ಸರ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.